ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದಲ್ಲಿ ಬೈಜಿಕ ನಿತ್ಯ ಸಮೀಕರಣಗಳು ಅಂದರೆ ಏನು, ಅದರ ಜೊತೆಗೆ ಅಭ್ಯಾಸ 2.4ರಲ್ಲಿರ್ತಕ್ಕಂಥ ಮೊದಲ 2 ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 2.4ರಲ್ಲಿರ್ತಕ್ಕಂಥ 3 ಮತ್ತು 4ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ಈ 3 ಮತ್ತು 4ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳೇ ಇಲ್ಲಿ 4 ಮುಖ್ಯ ಬೈಜಿಕ ಸಮೀಕರಣಗಳ ಆಧಾರದ ಮೇಲೆ ಇದ್ದಾವೆ. ವಿದ್ಯಾರ್ಥಿಗಳೇ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಅದೇ ರೀತಿಯಾಗಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಅದೇ ರೀತಿಯಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಈ 1, 2, 3 ಮತ್ತು ಈ ಒಂದು 5ನೇ ನಿತ್ಯ ಸಮೀಕರಣಗಳ ಆಧಾರದ ಮೇಲೆ ಈ 3 ಮತ್ತು 4ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಇದ್ದಾವೆ. ಈ ಒಂದು ನಿತ್ಯ ಸಮೀಕರಣಗಳನ್ನು ನಾವು ಉಪಯೋಗಿಸಿಕೊಂಡು ಈ ಒಂದು 3 ಮತ್ತು 4ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 2.4ರಲ್ಲಿರ್ತಕ್ಕಂಥ 3ನೇ ಮುಖ್ಯ ಪ್ರಶ್ನೆ, ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ 3 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ನಾವು ಸೂಕ್ತವಾಗಿರ್ತಕ್ಕಂಥ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಅಪವರ್ತಿಸೋಣ. ವಿದ್ಯಾರ್ಥಿಗಳೇ, 3ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆಯನ್ನು ನಾನು ಬರ್ಕೊಂಡಿದ್ದೀನಿ. ಅದು 9x² ಪ್ಲಸ್ 6xy ಪ್ಲಸ್ ವೈ ಸ್ಕ್ವೇರ್. ಇದರ ಒಂದು ಅಪವರ್ತನವನ್ನು ನಾವು ಕಂಡು ಹಿಡಬೇಕಾಗಿದೆ. ವಿದ್ಯಾರ್ಥಿಗಳೇ, ನಿತ್ಯ ಸಮೀಕರಣ, ಈ ಒಂದು ನಿತ್ಯ ಸಮೀಕರಣವನ್ನು ತಾವು ನೆನಪು ಮಾಡ್ಕೊಳ್ಬೋದು. ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ದಂತೆ ಈ ಒಂದು ಬೆಲೆಗಳು ಕಾಣ್ತಾ ಇದೆ. ವಿದ್ಯಾರ್ಥಿಗಳೇ, ಇದು ಎಡಭಾಗ. ವಿದ್ಯಾರ್ಥಿಗಳೇ, ಇದು ಎಡಭಾಗ. ನಾವು ಬಲಭಾಗದಂತೆ ನಾವು ಈ ಒಂದು ಬೆಲೆಗಳನ್ನು ಬರೆದುಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ ಈ ಒಂದು 9x² ಪ್ಲಸ್ 6xy ಪ್ಲಸ್ ವೈ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಈ ಒಂದು ನಿತ್ಯ ಸಮೀಕರಣ ಏನನ್ನು ಹೇಳ್ತದೆ ಅಂದರೆ ಎಕ್ಸ್ ಸ್ಕ್ವಯರ್. ಆದ್ದರಿಂದ 9x ನಾವು 3x ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. 3 9, x ಇಂಟು ಎಕ್ಸ್ ಸ್ಕ್ವೇರ್ ಆಗ್ತದೆ. ಆದ್ದರಿಂದ 9x ನಾವು 3x ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ಪ್ಲಸ್ 2ಕ್ಕೆ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. 2xy ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2ಕ್ಕೆ 2 ಎಕ್ಸದ ಸ್ಥಾನದಲ್ಲಿ 3x ಇದೆ. 3xನ್ನು ನಾನು ಬರ್ಕೊಂಡಿದ್ದೀನಿ. 2xy ವೈದ ಸ್ಥಾನದಲ್ಲಿ ಏನಿದೆ ವಿದ್ಯಾರ್ಥಿಗಳೇ? ವೈನೇ ಇದೆ. ವೈ ಸ್ಕ್ವೇರ್ ಇದೆ. ಇದನ್ನು ನಾವು ವೈ ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ಇಲ್ಲಿ ವೈದ ಸ್ಥಾನದಲ್ಲಿ ವೈ ಇರೋದರಿಂದ ನಾನು ವೈಯನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ವೈ ಸ್ಕ್ವೇರ್ ಇದೆ. ವೈ ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ಅಂದರೆ 9x² ಪ್ಲಸ್ 6xy ಪ್ಲಸ್ ವೈ ಸ್ಕ್ವೇರನ್ನು ನಾವು 3x ಹೋಲ್ ಸ್ಕ್ವೇರ್ ಪ್ಲಸ್ 2xy ಅಂದರೆ 2xy ಪ್ಲಸ್ ವೈ ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು ವಿದ್ಯಾರ್ಥಿಗಳೇ. 2 3 6xy ಮತ್ತೆ ನಮಗೆ ಸಿಗುತ್ತದೆ. ಆದ್ದರಿಂದ ಈ ಒಂದು ಬೆಲೆಗಳನ್ನು ನಾವು ಈ ಒಂದು ಎಡಭಾಗದ ರೀತಿಯಲ್ಲಿ ನಾವು ಬಿಡಿಸಿ ಬರ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇದು ಯಾವುದಕ್ಕೆ ಸಮ ಆಗ್ತದೆ? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ಎಕ್ಸದ ಸ್ಥಾನದಲ್ಲಿ 3x ಇದೆ. ವೈದ ಸ್ಥಾನದಲ್ಲಿ ವೈ ಇರೋದರಿಂದ ನಾವು ಈ ಒಂದು ಬೆಲೆಗಳನ್ನು ನಾವು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇದೆ ಬಲಭಾಗ. ಎಕ್ಸದ ಸ್ಥಾನದಲ್ಲಿ 3x ಇದೆ. ಪ್ಲಸ್ ವೈದ ಸ್ಥಾನದಲ್ಲಿ ವೈ ಇರೋದರಿಂದ 3x ಪ್ಲಸ್ ವೈ ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ದಿಸ್ ಈಕ್ವಲ್ ಟು 3x ಪ್ಲಸ್ ವೈ ಹೋಲ್ ಸ್ಕ್ವೇರ್ 2 ಇರೋದರಿಂದ ನಾವು ಇದನ್ನು ನಾವು 3x ಪ್ಲಸ್ ವೈ ಗುಂಡ್ಲೆ 3x ಪ್ಲಸ್ ವೈ ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬೆಲೆಯ ಅಪವರ್ತನಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ಅದು 3x ಪ್ಲಸ್ ವೈ ಗುಂಡ್ಲೆ 3x ಪ್ಲಸ್ ವೈ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಎರಡನೇ ಒಂದು ಸಮಸ್ಯೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ.
4y² ಮೈನಸ್ 4y ಪ್ಲಸ್ 1 ಅಂತಕ್ಕಂಥ ಈ ಒಂದು ಬೆಲೆ, ಇದರ ಒಂದು ಅಪವರ್ತನವನ್ನು ನಾವು ಕಂಡುಹಿಡಬೇಕಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ನಿತ್ಯ ಸಮೀಕರಣವನ್ನು ತಾವು ನೆನಪು ಮಾಡ್ಕೊಳ್ಬೋದು. x² ಮೈನಸ್ 2xy ಪ್ಲಸ್ y² ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ದಂತೆ ಈ ಒಂದು ಬೆಲೆಗಳು ಕಾಣ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ಯಾಕಂದರೆ ಇಲ್ಲಿ ಮೈನಸ್ ಬಂದಿದೆ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಬೆಲೆಗಳನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ಇದು ಎಡಭಾಗ ಆಗ್ತದೆ ವಿದ್ಯಾರ್ಥಿಗಳೇ, ಇದು ಎಡಭಾಗ. ನಾವು ಬಲಭಾಗದಂತೆ ನಾವು ಬರೆದುಕೊಳ್ಬೇಕಾಗ್ತದೆ. ಅಪವರ್ತನಗಳು ಆಗ್ತವೆ, ಈ ಬಲಭಾಗದಂತೆ ನಾವು ಬರೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಬೆಲೆಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 4y² ಮೈನಸ್ 4y ಪ್ಲಸ್ 1 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಒಂದು ಬೆಲೆಗಳನ್ನು ನಾವು ಈ ಒಂದು ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ದಿಸ್ ಈಕ್ವಲ್ ಟು ಇಲ್ಲಿ x² ಇದೆ ವಿದ್ಯಾರ್ಥಿಗಳೇ, ಇಲ್ಲಿ 4y ಹೋಲ್ ಸ್ಕ್ವೇರ್ ಇದೆ, 4y² ಇದೆ. ಆದ್ದರಿಂದ ಈ ಒಂದು 4y² ನಾವು 2y ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. 2 4 y ಇಂಟು y² ಆಗ್ತದೆ. ಆದ್ದರಿಂದ 4y² ನಾವು 2y ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ಮೈನಸ್ 2ಕ್ಕೆ 2xy ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2ಕ್ಕೆ 2 ಎಕ್ಸದ ಸ್ಥಾನದಲ್ಲಿ ಇಲ್ಲಿ 2y ಇದೆ. 2y ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ 2xy ವೈದ ಸ್ಥಾನದಲ್ಲಿ ಏನಿದೆ ವಿದ್ಯಾರ್ಥಿಗಳೇ, ಒಂದಿದೆ. ಅಂದರೆ 1 ನಾವು ಹೋಲ್ ಸ್ಕ್ವೇರ್ ಎಂದು ಬರ್ಕೊಂಡ್ರೂ ಕೂಡ 1ರ ವರ್ಗ ಒಂದೇ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 1ರ ವರ್ಗವನ್ನು ನಾವು ಬರೆದುಕೊಳ್ಬೋದು. ಅಂದರೆ y² ನಾವು ವೈದ ಸ್ಥಾನದಲ್ಲಿ 1 ಇರೋದರಿಂದ ನಾವು 1ರ ವರ್ಗ ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ಈ ಒಂದು ಸಮೀಕರಣದಲ್ಲಿರ್ತಕ್ಕಂಥ ಎಡಭಾಗದಲ್ಲಿರ್ತಕ್ಕಂಥ ಬೆಲೆಗಳು ಅದು 2y ಹೋಲ್ ಸ್ಕ್ವಯರ್ ಮೈನಸ್ 2ಕ್ಕೆ 2 ಎಕ್ಸದ ಸ್ಥಾನದಲ್ಲಿ 2y, ವೈದ ಸ್ಥಾನದಲ್ಲಿ 1 ಇದೆ ವಿದ್ಯಾರ್ಥಿಗಳೇ. ಪ್ಲಸ್ ಈ 1 ನಾವು 1 ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ದಿಸ್ ಈಕ್ವಲ್ ಟು ಈ ಒಂದು ಬೆಲೆಗಳನ್ನು ನಾವು ಎಡಭಾಗದ ರೀತಿಯಲ್ಲಿ ನಾವು ಬರೆದುಕೊಂಡಿದ್ದೇವೆ. ಅದು ಯಾವುದಕ್ಕೆ ಸಮ ಆಗ್ತದೆ? ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ಗೆ ಸಮ ಆಗ್ತದೆ. ಆದ್ದರಿಂದ ಎಕ್ಸದ ಸ್ಥಾನದಲ್ಲಿ 2y ಇದೆ, ವೈದ ಸ್ಥಾನದಲ್ಲಿ 1 ಇದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಆದ್ದರಿಂದ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ಎಕ್ಸದ ಸ್ಥಾನದಲ್ಲಿ 2y ಮೈನಸ್ ವೈದ ಸ್ಥಾನದಲ್ಲಿ 1 ಇದೆ, 1 ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು ಈ ಒಂದು ಬೆಲೆಗಳನ್ನು. ಆದ್ದರಿಂದ ಇದರ ಒಂದು ಅಪವರ್ತನಗಳೇನಾಗ್ತವೆ? 2y ಮೈನಸ್ 1 ಹೋಲ್ ಸ್ಕ್ವೇರ್ ಆಗ್ತದೆ. ಇಲ್ಲಿ ಸ್ಕ್ವೇರ್ ಇರೋದರಿಂದ ನಾವು ಈ ಒಂದು ಬೆಲೆಯನ್ನು ನಾವು 2y ಮೈನಸ್ 1 ಗುಂಡ್ಲೆ 2y ಮೈನಸ್ 1 ಅಂತ 2 ಸಾರಿ ನಾವು ಬರೆದುಕೊಳ್ಬೋದು. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬೆಲೆಯ ಅಪವರ್ತನಗಳು 2y ಮೈನಸ್ 1 ಗುಂಡ್ಲೆ 2y ಮೈನಸ್ 1 ಎಂದು ನಾವು ಬರೆದುಕೊಳ್ಬೋದು. ವಿದ್ಯಾರ್ಥಿಗಳೇ, ಮೂರನೇ ಒಂದು ಸಮಸ್ಯೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. x² ಮೈನಸ್ y² ಬಾಗ್ಲೆ 100 ಇದೆ ವಿದ್ಯಾರ್ಥಿಗಳೇ. ನಿತ್ಯ ಸಮೀಕರಣ, ಈ ಒಂದು ನಿತ್ಯ ಸಮೀಕರಣವನ್ನು ತಾವು ನೆನಪು ಮಾಡ್ಕೊಳ್ಬೋದು. x² ಮೈನಸ್ y² ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಗುಂಡ್ಲೆ ಎಕ್ಸ್ ಮೈನಸ್ ವೈ ದಂತೆ ಈ ಒಂದು ಬೆಲೆಗಳು ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಬೆಲೆಗಳನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ x² ಮೈನಸ್ ವೈ y² ಬಾಗ್ಲೆ 100 ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಒಂದು x² ನಾವು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ಈ ಬೆಲೆಗಳನ್ನು ನಾವು ಬರೆದುಕೊಳ್ಳೋಣ. ಇದು ಎಡಭಾಗ ನಾವು ಈ ಒಂದು ಎಡಭಾಗವನ್ನು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ x² ಇದೆ, ಇಲ್ಲಿ x² ಇದೆ. ಆದ್ದರಿಂದ ಈ ಒಂದು x² ನಾವು ಎಕ್ಸ್ ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ಮೈನಸ್ ವಿದ್ಯಾರ್ಥಿಗಳೇ y² ಬಾಗ್ಲೆ 100 ಇದೆ. ಇಲ್ಲಿ y² ಇರೋದರಿಂದ y ಬಾಗ್ಲೆ 10 ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. y ಇಂಟು y² ಆಗ್ತದೆ. 10ರ ವರ್ಗ ಏನಾಗ್ತದೆ? ಅದು 100 ಆಗ್ತದೆ. 10 100 ಆಗ್ತದೆ. ಆದ್ದರಿಂದ x² ಮೈನಸ್ y² ಬಾಗ್ಲೆ 100 ನಾವು x² ಮೈನಸ್ y ಬಾಗ್ಲೆ 10 ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಬೆಲೆಗಳನ್ನು ನಾವು x² ಮೈನಸ್ y² ಎಕ್ಸದ ಸ್ಥಾನದಲ್ಲಿ ಎಕ್ಸ್ ಇದೆ, y² ಅಂದರೆ ವೈದ ಸ್ಥಾನದಲ್ಲಿ y ಬಾಗ್ಲೆ 10 ಇರೋದರಿಂದ y ಬಾಗ್ಲೆ 10 ಹೋಲ್ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಬೋದು. ಆದ್ದರಿಂದ ಎಕ್ಸದ ಸ್ಥಾನದಲ್ಲಿ ಎಕ್ಸ್ ಇದೆ, ವೈದ ಸ್ಥಾನದಲ್ಲಿ y ಬಾಗ್ಲೆ 10 ಇದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಏನಾಗ್ತದೆ? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈದಂತೆ ನಾವು ಬರೆದುಕೊಳ್ಬೇಕಾಗ್ತದೆ. ದಿಸ್ ಈಕ್ವಲ್ ಟು ಆದ್ದರಿಂದ ಎಕ್ಸ್ ಪ್ಲಸ್ ವೈ
ಎಕ್ಸ್ ಪ್ಲಸ್ ವೈ, ಎಕ್ಸದ ಸ್ಥಾನದಲ್ಲಿ ಎಕ್ಸ್ ಇದೆ, ವೈದ ಸ್ಥಾನದಲ್ಲಿ ವೈ ಬಾಗಿಲೆ 10 ಇದೆ. ಎಕ್ಸ್ ಪ್ಲಸ್ ವೈ ಗುಂಡ್ಲೆ ಎಕ್ಸ್ ಮೈನಸ್ ವೈ, ಎಕ್ಸದ ಸ್ಥಾನದಲ್ಲಿ ಎಕ್ಸ್ ಇದೆ ಮೈನಸ್ ವೈದ ಸ್ಥಾನದಲ್ಲಿ ವೈ ಬಾಗಿಲೆ 10 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಎಡಭಾಗದ ರೀತಿಯಲ್ಲಿರ್ತಕ್ಕಂಥ ಈ ಒಂದು ಬೆಲೆಗಳನ್ನು ನಾವು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬೆಲೆಗಳ ಅಪವರ್ತನಗಳು ಎಕ್ಸ್ ಪ್ಲಸ್ ವೈ ಬಾಗಿಲೆ 10 ಗುಂಡ್ಲೆ ಎಕ್ಸ್ ಮೈನಸ್ ವೈ ಬಾಗಿಲೆ 10 ಆಗ್ತದೆ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 4ನೇ ಮುಖ್ಯ ಪ್ರಶ್ನೆ, ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 6 ಬೆಲೆಗಳನ್ನು ಕೊಟ್ಟಿದ್ದಾನೆ. ಇವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ನಿತ್ಯ ಸಮೀಕರಣವನ್ನು ನಾವು ಉಪಯೋಗಿಸಿ ವಿಸ್ತರಿಸೋಣ. ವಿದ್ಯಾರ್ಥಿಗಳೇ, 4ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಎಕ್ಸ್ ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ. ನಿತ್ಯ ಸಮೀಕರಣ, ಈ ಒಂದು ನಿತ್ಯ ಸಮೀಕರಣವನ್ನು ತಾವು ನೆನಪು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ದಂತೆ ಈ ಒಂದು ನಿತ್ಯ ಸಮೀಕರಣ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದು ಎಡಭಾಗ ವಿದ್ಯಾರ್ಥಿಗಳೇ, ಇದು ಎಡಭಾಗದ ರೀತಿಯಲ್ಲಿ ಕೊಟ್ಟಿದ್ದಾನೆ. ನಾವೀಗ ಈ ಒಂದು ಬೆಲೆಗಳನ್ನು ನಾವು ಈ ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ಈ ಒಂದು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಈ ಒಂದು ಬೆಲೆಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಎಕ್ಸ್ ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇದು ಎಡಭಾಗ ವಿದ್ಯಾರ್ಥಿಗಳೇ. ಈ ಒಂದು ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿ ಈ ಬೆಲೆಗಳು ಇದ್ದಾವೆ. ಈ ಒಂದು ಬೆಲೆಗಳನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಬೇಕಾಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಒಂದು ಬಲಭಾಗ ಏನನ್ನು ಹೇಳ್ತದೆ ಅಂದರೆ ಎಕ್ಸ್ ಸ್ಕ್ವಯರ್ ಅಂತ ಹೇಳ್ತದೆ. ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸದ ಸ್ಥಾನದಲ್ಲಿ ಎಕ್ಸ್ ಇರೋದರಿಂದ ನಾನು ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ವೈ ಸ್ಕ್ವಯರ್, ವೈದ ಸ್ಥಾನದಲ್ಲಿ ವಿದ್ಯಾರ್ಥಿಗಳೇ 2y ಇರೋದರಿಂದ 2y ಹೋಲ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಝೆಡ್ ಸ್ಕ್ವಯರ್, ಝೆಡ್ದ ಸ್ಥಾನದಲ್ಲಿ 4z ಇದೆ, ಆದ್ದರಿಂದ 4z ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ. 4z ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2xy ಅಂತ ಇದೆ ವಿದ್ಯಾರ್ಥಿಗಳೇ, 2ಕ್ಕೆ 2, ಎಕ್ಸದ ಸ್ಥಾನದಲ್ಲಿ ಎಕ್ಸೇ ಇದೆ ವಿದ್ಯಾರ್ಥಿಗಳೇ, ಎಕ್ಸನ್ನು ಬರ್ಕೊಂಡಿದ್ದೀನಿ. 2xy, ವೈದ ಸ್ಥಾನದಲ್ಲಿ 2y ಇದೆ, ಆದ್ದರಿಂದ 2yಯನ್ನು ಬರ್ಕೊಂಡಿದ್ದೀನಿ. ಈ 3 ಬೆಲೆಗಳು ಗುಣಾಕಾರ ಇದ್ದಾವೆ ವಿದ್ಯಾರ್ಥಿಗಳೇ. ನಾನಿಲ್ಲಿ ಬಿಂದುವನ್ನು ಕೊಟ್ಟಿದ್ದೀನಿ, ಅಂದರೆ ಈ 3 ಬೆಲೆಗಳು ಗುಣಾಕಾರ ಇದ್ದಾವೆ ವಿದ್ಯಾರ್ಥಿಗಳೇ. ಅಂದರೆ 2xy, ಎಕ್ಸದ ಸ್ಥಾನದಲ್ಲಿ ಎಕ್ಸ್ ಇದೆ, ವೈದ ಸ್ಥಾನದಲ್ಲಿ 2y ಇದೆ. ಅದೇ ರೀತಿಯಾಗಿ ಪ್ಲಸ್ ಪ್ಲಸ್ 2yz, 2ಕ್ಕೆ 2, ವೈದ ಸ್ಥಾನದಲ್ಲಿ 2y ಇದೆ, 2y ಇಂಟು ಝೆಡ್ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಝೆಡ್ದ ಸ್ಥಾನದಲ್ಲಿ 4z ಇದೆ, 4zನ್ನು ನಾನು ಬರ್ಕೊಂಡಿದ್ದೀನಿ. 2yz ಅಂದರೆ ಈ 3 ಬೆಲೆಗಳು ಗುಣಾಕಾರ ಇರೋದರಿಂದ 2yz, ವೈದ ಸ್ಥಾನದಲ್ಲಿ 2y ಇದೆ, ಝೆಡ್ದ ಸ್ಥಾನದಲ್ಲಿ 4z ಇದೆ. ಪ್ಲಸ್ ಪ್ಲಸ್ 2zx, 2ಕ್ಕೆ 2, ಝೆಡ್ದ ಸ್ಥಾನದಲ್ಲಿ 4z ಇದೆ, 4z ಇಂಟು ಎಕ್ಸದ ಸ್ಥಾನದಲ್ಲಿ ಎಕ್ಸೇ ಇರೋದರಿಂದ ನಾನು ಎಕ್ಸನ್ನು ನಾನು ಬರ್ಕೊಂಡಿದ್ದೀನಿ. 2zx, ಝೆಡ್ದ ಸ್ಥಾನದಲ್ಲಿ 4z ಇದೆ, ಎಕ್ಸದ ಸ್ಥಾನದಲ್ಲಿ ಎಕ್ಸ್ ಇದೆ. ಆದ್ದರಿಂದ ಈ 3 ಬೆಲೆಗಳು ಗುಣಾಕಾರ ಇದ್ದಾವೆ ವಿದ್ಯಾರ್ಥಿಗಳೇ. ನಾನು ಮಧ್ಯದಲ್ಲಿ ಬಿಂದುವನ್ನು ಕೊಟ್ಟಿದ್ದೀನಿ. ಈ 3 ಬೆಲೆಗಳು ಗುಣಾಕಾರ ಇದ್ದಾವೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಆದ್ದರಿಂದ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ 2y ಹೋಲ್ ಸ್ಕ್ವೇರ್ ಇರೋದರಿಂದ 2ರ ವರ್ಗ 2 4 ಆಗ್ತದೆ. ವೈ ಇಂಟು ವೈ ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ 4z ಹೋಲ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ. 4ರ ವರ್ಗ 4 4 16 ಆಗ್ತದೆ. ಝೆಡ್ ಇಂಟು ಝೆಡ್ ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ ವಿದ್ಯಾರ್ಥಿಗಳೇ, ಈ 3 ಬೆಲೆಗಳು ಗುಣಾಕಾರ ಇರೋದರಿಂದ 2 ಇಂಟು ಎಕ್ಸ್ 2x, 2 4, ಅಂದರೆ 2 4, ಎಕ್ಸ್ ಇಂಟು ವೈ XY ಆಗ್ತದೆ, 4xy ಆಗ್ತದೆ. ಅದೇ ರೀತಿಯಾಗಿ ಈ 3 ಬೆಲೆಗಳು ಗುಣಾಕಾರ ಇದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 4, 4 4 16 ಆಗ್ತದೆ. ವೈ ಇಂಟು ಝೆಡ್ YZ ಆಗ್ತದೆ. ಈ ಒಂದು ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ 3 ಬೆಲೆಗಳು ಗುಣಾಕಾರ ಇದ್ದ ವಿದ್ಯಾರ್ಥಿಗಳೇ. 2 4 8 ಆಗ್ತದೆ. ಝೆಡ್ ಇಂಟು ಎಕ್ಸ್ ZX ಆಗ್ತದೆ.
ಎಂಟು ಜೆಡ್ ಎಕ್ಸ್ ಆಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸ್ ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರನ್ನು ನಾವು ವಿಸ್ತರಿಸಿ ಬರೆದುಕೊಂಡಿದ್ದೇವೆ ಈ ಒಂದು ನಿತ್ಯ ಸಮೀಕರಣವನ್ನು ಉಪಯೋಗಿಸಿಕೊಂಡು. ವಿದ್ಯಾರ್ಥಿಗಳೇ ಎರಡನೇ ಒಂದು ಸಮಸ್ಯೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 2x ಮೈನಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಿತ್ಯ ಸಮೀಕರಣ, ಈ ಒಂದು ನಿತ್ಯ ಸಮೀಕರಣವನ್ನು ತಾವು ನೆನಪು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ದಂತೆ ಈ ಒಂದು ನಿತ್ಯ ಸಮೀಕರಣ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಎಡಭಾಗವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನಾವೀಗ ಇಲ್ಲಿ ಈ ಒಂದು ಬೆಲೆಗಳನ್ನು ನಾವು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳಬೇಕಾಗ್ತದೆ. ಆದ್ದರಿಂದ ಈ ಒಂದು ಬೆಲೆಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. 2x ಮೈನಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ದಿಸ್ ಈಕ್ವಲ್ ಟು ಈ ಒಂದು ಬಲಭಾಗ ಏನನ್ನು ಹೇಳ್ತದೆ ಅಂದರೆ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತದೆ. ಇಲ್ಲಿ ಎಕ್ಸ್ ಸ್ಥಾನದಲ್ಲಿ 2x ಇರೋದರಿಂದ 2x ಹೋಲ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ವೈ ಸ್ಕ್ವೇರ್, ವೈದ ಸ್ಥಾನದಲ್ಲಿ ಮೈನಸ್ ವೈ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಜೆಡ್ ಸ್ಕ್ವೇರ್, ಜೆಡ್ದ ಸ್ಥಾನದಲ್ಲಿ ಜೆಡ್ ಇರೋದರಿಂದ ನಾನು ಜೆಡ್ ಹೋಲ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2xy, ಆದ್ದರಿಂದ 2ಕ್ಕೆ 2, ಎಕ್ಸದ ಸ್ಥಾನದಲ್ಲಿ ಇಲ್ಲಿ 2x ಇದೆ, 2x, ವೈದ ಸ್ಥಾನದಲ್ಲಿ ಮೈನಸ್ ವೈ ಇದೆ ವಿದ್ಯಾರ್ಥಿಗಳೇ. ಮೈನಸ್ ವೈಯನ್ನು ನಾನು ಬರ್ಕೊಂಡಿದ್ದೀನಿ. 2xy, 2xy ಪ್ಲಸ್ ಪ್ಲಸ್ 2yz, 2ಕ್ಕೆ 2, ವೈದ ಸ್ಥಾನದಲ್ಲಿ ಮೈನಸ್ ವೈ ಇದೆ, ಮೈನಸ್ ವೈ, ಜೆಡ್ದ ಸ್ಥಾನದಲ್ಲಿ ವಿದ್ಯಾರ್ಥಿಗಳೇ ಜೆಡ್ ಇರೋದರಿಂದ ನಾನು ಜೆಡ್ಡನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2zx, 2ಕ್ಕೆ 2, ಜೆಡ್ದ ಸ್ಥಾನದಲ್ಲಿ ಜೆಡ್ ಇದೆ, ಜೆಡ್ಡನ್ನು ಬರ್ಕೊಂಡಿದ್ದೀನಿ. ಎಕ್ಸ್ದ ಸ್ಥಾನದಲ್ಲಿ 2x ಇದೆ ವಿದ್ಯಾರ್ಥಿಗಳೇ, 2xನ್ನು ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ದಿಸ್ ಈಕ್ವಲ್ ಟು 2x ಹೋಲ್ ಸ್ಕ್ವೇರ್ ಇದೆ, 2ರ ವರ್ಗ 2 4 ಆಗ್ತದೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ವೈ ಇಂಟು ವೈ ವೈ ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಇದೆ, ಜೆಡ್ದ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಮೂರು ಬೆಲೆಗಳು ಗುಣಕಾರ ಆಗ್ತವೆ ವಿದ್ಯಾರ್ಥಿಗಳೇ. 2 ಪ್ಲಸ್ ಇದೆ, 2x ಪ್ಲಸ್ ಇದೆ, ಇಲ್ಲಿ ವೈ ಏನಿದೆ ಮೈನಸ್ ಇದೆ. ಆದ್ದರಿಂದ ಮೊದಲು ಚಿಹ್ನೆಯನ್ನು ನಾವು ಗುಣಕಾರ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 2 4, 4xy ಆಗ್ತದೆ. ಆದ್ದರಿಂದ ಮೈನಸ್ 4xy ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಮೂರು ಬೆಲೆಗಳು ಕೂಡ ಗುಣಕಾರ ಆಗ್ತವೆ. ಮೊದಲು ಚಿಹ್ನೆಯನ್ನು ನಾವು ಗುಣಿಸೋಣ. 2 ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಮೈನಸ್ ಇಂಟು ಪ್ಲಸ್, ಇಲ್ಲಿ ಜೆಡ್ ಪ್ಲಸ್ ಇದೆ, ಏನಾಗ್ತದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, 2yz ಆಗ್ತದೆ. ಮೈನಸ್ 2yz ಅನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಈ ಮೂರು ಬೆಲೆಗಳು ಗುಣಕಾರ ಆಗ್ತವೆ. 2 4, ಜೆಡ್ ಇಂಟು ಎಕ್ಸ್ ಜೆಡ್ ಎಕ್ಸ್ ಆಗ್ತದೆ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ 2x ಮೈನಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ವಿಸ್ತರಿಸಿ ಬರೆದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಮೂರನೇ ಒಂದು ಸಮಸ್ಯೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ 2x ಪ್ಲಸ್ 3y ಪ್ಲಸ್ 2z ಹೋಲ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ. ನಿತ್ಯ ಸಮೀಕರಣ, ಈ ಒಂದು ನಿತ್ಯ ಸಮೀಕರಣವನ್ನು ತಾವು ನೆನಪು ಮಾಡ್ಕೊಳ್ಬೋದು. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ದಂತೆ ಈ ಒಂದು ಬೆಲೆ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಇದು ಎಡಭಾಗ ಇರೋದರಿಂದ ನಾವು ಈ ಒಂದು ನಿತ್ಯ ಸಮೀಕರಣವನ್ನು ಬಳಸಿಕೊಂಡು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ ಈ ಒಂದು ಬೆಲೆಗಳನ್ನು ನಾನಿಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. 2x ಪ್ಲಸ್ 3y ಪ್ಲಸ್ 2z ಹೋಲ್ ಸ್ಕ್ವೇರ್ ಇದೆ. ದಿಸ್ ಈಕ್ವಲ್ ಟು ನಾವು ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಇಲ್ಲಿ ಬಲಭಾಗ ಏನನ್ನು ಹೇಳ್ತದೆ, ಈ ಒಂದು ನಿತ್ಯ ಸಮೀಕರಣದಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ಎಕ್ಸದ ಸ್ಥಾನದಲ್ಲಿ ಮೈನಸ್ 2x ಇದೆ, ಇಲ್ಲಿ ವರ್ಗ ಇರೋದರಿಂದ ನಾನು ಮೈನಸ್ 2x ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ವೈ ಸ್ಕ್ವೇರ್, ವೈದ ಸ್ಥಾನದಲ್ಲಿ 3y ಇದೆ, 3y ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್
ಜೆಡ್ ಸ್ಕ್ವೇರ್, ಜೆಡ್ದ ಸ್ಥಾನದಲ್ಲಿ 2z ಇದೆ, 2z ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2xy, 2ಕ್ಕೆ 2, ಎಕ್ಸ್ದ ಸ್ಥಾನದಲ್ಲಿ -2x ಇದೆ, -2x, ವೈದ ಸ್ಥಾನದಲ್ಲಿ 3y ಇದೆ, 3y, 2xy ಪ್ಲಸ್ ಪ್ಲಸ್ 2yz, 2ಕ್ಕೆ 2, ವೈದ ಸ್ಥಾನದಲ್ಲಿ 3y ಇದೆ, 3y, ಜೆಡ್ದ ಸ್ಥಾನದಲ್ಲಿ 2z ಇದೆ, 2z, 2yz ಆಯಿತು. ಪ್ಲಸ್ ಪ್ಲಸ್ 2zx, 2ಕ್ಕೆ 2, ಜೆಡ್ದ ಸ್ಥಾನದಲ್ಲಿ 2z ಇದೆ, 2z, ಎಕ್ಸ್ದ ಸ್ಥಾನದಲ್ಲಿ -2x ಇದೆ, -2x. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ -2x ಹೋಲ್ ಸ್ಕ್ವೇರ್ ಇದೆ, ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ, 2ರ ವರ್ಗ 2 4 ಆಗ್ತದೆ, ಎಕ್ಸ್ದ ವರ್ಗ ಎಕ್ಸ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 3ರ ವರ್ಗ 3y ಹೋಲ್ ಸ್ಕ್ವೇರ್ ಇದೆ, 3 3 9 ಆಗ್ತದೆ, y ಇಂಟು y ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ 2z ಹೋಲ್ ಸ್ಕ್ವೇರ್ ಇದೆ, 2 4 ಆಗ್ತದೆ, 2ರ ವರ್ಗ 4, z ಇಂಟು z ಸ್ಕ್ವೇರ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಈ 3 ಬೆಲೆಗಳು ಗುಣಾಕಾರ ಆಗ್ತವೆ. ಇಲ್ಲಿ 2x ಮೈನಸ್ ಇದೆ, 3y ಪ್ಲಸ್ ಇದೆ, ಹೊರಗಡೆ 2 ಪ್ಲಸ್ ಇದೆ. ನಾವು ಮೊದಲನೇದಾಗಿ ಚಿಹ್ನೆಯನ್ನು ನಾವು ಗುಣಿಸೋಣ. ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 2 4, 4 3 12, ಎಕ್ಸ್ ಇಂಟು ಎಕ್ಸ್ ವೈ ಆಗ್ತದೆ. ಅದೇ ರೀತಿಯಾಗಿ ಈ 3 ಬೆಲೆಗಳನ್ನು ನಾವು ಗುಣಿಸೋಣ. ಎಲ್ಲವೂ ಬೆಲೆಗಳು ಕೂಡ ಇಲ್ಲಿ ಧನ ಬೆಲೆಗಳು ಆಗಿರೋದ್ರಿಂದ ಇಲ್ಲೇನಾಗ್ತದೆ ಪ್ಲಸ್ಸೇ ಬರ್ತದೆ. 2 3 6, 6 2 12 ಆಗ್ತದೆ, ವೈ ಇಂಟು ವೈ ಝೆಡ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ 2 ಪ್ಲಸ್ ಇದೆ, 2z ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 2 2 4, 4 2 8, z ಇಂಟು ಎಕ್ಸ್ ZX ಆಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ -2x ಪ್ಲಸ್ 3y ಪ್ಲಸ್ 2z ಅನ್ನು ನಾವು ವಿಸ್ತರಿಸಿ ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ಬರೆದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ 4ನೇ ಒಂದು ಸಮಸ್ಯೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. 3a ಮೈನಸ್ 7b ಮೈನಸ್ c ಹೋಲ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ ನಿತ್ಯ ಸಮೀಕರಣ. ಈ ಒಂದು ನಿತ್ಯ ಸಮೀಕರಣವನ್ನು ತಾವು ಗಮನಿಸ್ಬೋದು. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ದಂತೆ ಈ ಒಂದು ಬೆಲೆಗಳು ಕಾಣ್ತಾ ಇದ್ದಾವೆ. ಇಲ್ಲಿ ಎಡಭಾಗವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನಾವೀಗ ಈ ಒಂದು ನಿತ್ಯ ಸಮೀಕರಣದ ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಆದ್ದರಿಂದ ಈ ಒಂದು ಬೆಲೆಗಳನ್ನು ನಾನಿಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. 3a ಮೈನಸ್ 7b ಮೈನಸ್ c ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಇಲ್ಲಿ ಬಲಭಾಗ ಈ ಒಂದು ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿ ಇದು ಇರೋದರಿಂದ ಬಲಭಾಗದ ರೀತಿಯಲ್ಲಿ ನಾವು ಬರೆದುಕೊಳ್ಳೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ ಬಲಭಾಗ. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಇರೋದರಿಂದ ಎಕ್ಸ್ ಸ್ಥಾನದಲ್ಲಿ 3a ಇರೋದರಿಂದ 3a ಹೋಲ್ ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ ವೈ ಸ್ಕ್ವೇರ್ ವೈದ ಸ್ಥಾನದಲ್ಲಿ -7b ಇದೆ, -7b ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಜೆಡ್ ಸ್ಕ್ವೇರ್ ಜೆಡ್ದ ಸ್ಥಾನದಲ್ಲಿ -c ಇದೆ, -c ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2xy 2ಕ್ಕೆ 2, ಎಕ್ಸ್ದ ಸ್ಥಾನದಲ್ಲಿ 3a ಇದೆ, 3a, ವೈದ ಸ್ಥಾನದಲ್ಲಿ -7b ಇದೆ, -7b 2xy ಅನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2yz 2ಕ್ಕೆ 2, ವೈದ ಸ್ಥಾನದಲ್ಲಿ -7b, -7b, ಜೆಡ್ದ ಸ್ಥಾನದಲ್ಲಿ ವಿದ್ಯಾರ್ಥಿಗಳೇ -c ಇದೆ, -c. ಪ್ಲಸ್ ಪ್ಲಸ್ 2zx 2ಕ್ಕೆ 2, ಜೆಡ್ದ ಸ್ಥಾನದಲ್ಲಿ -c, -c, ಎಕ್ಸ್ದ ಸ್ಥಾನದಲ್ಲಿ 3a ಅನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 3a ಹೋಲ್ ಸ್ಕ್ವೇರ್ ಇದೆ, 3ರ ವರ್ಗ 3 3 9, a ಇಂಟು a ಸ್ಕ್ವೇರ್ ಆಗ್ತದೆ. ಪ್ಲಸ್ ಪ್ಲಸ್ ಇಲ್ಲಿ ವಿದ್ಯಾರ್ಥಿಗಳೇ -7b ಹೋಲ್ ಸ್ಕ್ವೇರ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 7ರ ವರ್ಗ 7 7 49 ಆಗ್ತದೆ. ಬಿದ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಮೈನಸ್ ಸಿದ ವರ್ಗ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ. ಸಿದ ವರ್ಗವನ್ನು ನಾನು ಬರೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ ಈ 3 ಬೆಲೆಗಳು ಗುಣಾಕಾರ ಆಗ್ತವೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 2 3 6, 6 7 42 ಆಗ್ತದೆ. ಎ ಇಂಟು ಬಿ ಎ ಬಿ ಆಗ್ತದೆ. ಅದೇ ರೀತಿಯಾಗಿ ಈ 3 ಬೆಲೆಗಳು ಕೂಡ ಗುಣಾಕಾರ ಆಗ್ತವೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಮೈನಸ್ ಇಂಟು ಮೈನಸ್
ಪ್ಲಸ್ ಆಗ್ತದೆ. 2 7 14, 14 ಬಿ ಸಿ ಆಗ್ತದೆ. 14 ಬಿ ಸಿಯನ್ನು ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಈ 3 ಬೆಲೆಗಳು ಕೂಡ ಗುಣಾಕಾರ ಆಗ್ತವೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 2 ಇಂಟು ಸಿ 2 ಸಿ, 2 3 6 ಸಿ ಎ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಬೆಲೆಯನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ನಾವು ವಿಸ್ತರಿಸಿ ಬರೆದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, 5ನೇ ಒಂದು ಸಮಸ್ಯೆ ಕೂಡ ಇದೇ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ಇರೋದರಿಂದ ತಾವು ಮನೆಯಲ್ಲಿ ಪ್ರಯತ್ನ ಮಾಡ್ತೀರಂತ ನಾನು ಭಾವಿಸ್ತೀನಿ. ಇಲ್ಲಿ ಎಕ್ಸ್ದ ಸ್ಥಾನದಲ್ಲಿ -2x ಇದೆ, ವೈದ ಸ್ಥಾನದಲ್ಲಿ 5y ಇದೆ, ಜಡ್ದ ಸ್ಥಾನದಲ್ಲಿ -3z ಇದೆ. ಇದನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ವಿಸ್ತರಿಸಿ ಬರೆದುಕೊಂಡಾಗ ಈ ರೀತಿ ಉತ್ತರ ನಮಗೆ ಸಿಗ್ತದೆ. ಇದನ್ನು ತಾವು ಮನೆಯಲ್ಲಿ ಪ್ರಯತ್ನ ಮಾಡಿ. ವಿದ್ಯಾರ್ಥಿಗಳೇ, 6ನೇ ಒಂದು ಸಮಸ್ಯೆ ಕೂಡ ಇದೇ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸ್ದ ಸ್ಥಾನದಲ್ಲಿ 1/4a ಇದೆ, ವೈದ ಸ್ಥಾನದಲ್ಲಿ -1/2b ಇದೆ, ಜಡ್ದ ಸ್ಥಾನದಲ್ಲಿ 1 ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಸಮಸ್ಯೆಯನ್ನು ನಾವು ಈ ಒಂದು ನಿತ್ಯ ಸಮೀಕರಣದ ರೂಪದಲ್ಲಿ ವಿಸ್ತರಿಸಿಕೊಂಡು ಬರೆದಾಗ ಮತ್ತು ಸಂಕ್ಷೇಪಿಸಿದಾಗ 1/16a² ಪ್ಲಸ್ 1/4b² ಪ್ಲಸ್ 1 ಮೈನಸ್ 1/4ab ಮೈನಸ್ b ಪ್ಲಸ್ 1/2a ನಮಗೆ ಉತ್ತರ ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಸಮಸ್ಯೆಯನ್ನು ತಾವೇ ಪ್ರಯತ್ನ ಪಡ್ತೀರಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.